ಬೇಕ್ರಿ ಥರ ಸಾಫ್ಟ್ ಜ್ಯೂಸಿಯಾಗಿ ಅದು ಬೆಲ್ಲ ಹಾಕಿ ಹನಿ ಕೇಕ್ ಮನ್ಯಾಗ ಮಾಡಿದ್ರೆ ಹೆಂಗೆ? ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗ ಹೆಂಗೂ ಕ್ರಿಸ್ಮಸ್ ನ್ಯೂ ಇಯರ್ ಹಬ್ಬ ಹತ್ರ ಬರತ್ತದ. ನಮಗೆಲ್ಲ ಯುಗಾದಿಗ ಹೊಸ ವರ್ಷ. ಆದರೂ ಇಂಥ ಟೈಮ್ನಾಗ ಕೇಕ್ ತಿನ್ಬೇಕನ್ಸೋರಿಗೆ ಮನ್ಯಾಗಿರೋ ಇಂಗ್ರೀಡಿಯೆಂಟ್ಸಿಂದ ಈಸಿಯಾಗಿ ಹೆಂಗೆ ಮಾಡೋದು ಅಂತ ತೋರ್ಸಾತೀನಿ. ಬೇಕ್ರಿ ಥರ ಕೇಕ್ ಸ್ಪಾಂಜಿ ಜ್ಯೂಸಿ ಸಾಫ್ಟಾಗಿ ಬೇಕಂತಂದ್ರೆ ವಿಡಿಯೋ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಫಸ್ಟ್ ಟೈಮ್ ಯಾರು ನೋಡತ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮೊದಲು ನಾ ಇಲ್ಲಿ ಮಿಕ್ಸಿಗೆ 1 ಕಪ್ ಬೆಲ್ಲ, ಅರ್ಧ ಕಪ್ ಮೊಸರು, 3/4 ಕಪ್ ಎಣ್ಣೆ ಹಾಕ್ಕೊಳತ್ತೀನಿ. ಬೆಲ್ಲ ಯಾಕಂದ್ರೆ ಕೈಲಿ ಕಲಿಸ್ಬೇಕಾದ್ರೆ ಗಂಟು ಉಳಿತಾವ, ಕೈನೂ ಸ್ವಲ್ಪ ನೋವಾದಂಗೆ ಅನಿಸುತ್ತೆ, ಅದಕ್ಕೆ ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು 2 ಕಪ್ ಸಾಣಿಸಿದ್ದು ಗೋಧಿ ಹಿಟ್ಟು, 1 ಚಮಚ ಬೇಕಿಂಗ್ ಪೌಡರ್, 1/4 ಚಮಚ ಬೇಕಿಂಗ್ ಸೋಡಾ ಇವೆಲ್ಲನೂ ಹಾಕಿ ಸಾಫ್ಟಾಗಿ ಎಲ್ಲ ಹಿಟ್ಟನ್ನ ಕಲಿಸ್ಕೋಬೇಕು. ಆಲ್ರೆಡಿ ನನ್ನ ಚಾನಲ್ನಾಗ ಬೆಲ್ಲ ಹಾಕಿ ಪ್ಲೇನ್ ಕೇಕ್ ಮನ್ಯಾಗ ಹೆಂಗೆ ಮಾಡೋದು ಮತ್ತು ಅದ್ರ ಮ್ಯಾಗ ಹಾಕೋ ವಿಪ್ಪಿಂಗ್ ಕ್ರೀಮ್ನು ಹೆಂಗೆ ಮಾಡೋದು ಮನ್ಯಾಗ ಅಂತ ವಿಡಿಯೋ ಮಾಡಿ ಹಾಕೇನಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಚೆಕ್ ಮಾಡಿರಿ, ಇಲ್ಲ ನನ್ನ ಚಾನಲ್ಗೆ ಹೋಗಿ ವೀಡಿಯೋಸು ಚೆಕ್ ಮಾಡ್ಬೋದು. ಫ್ಲೇವರಿಗಂತ ಸ್ವಲ್ಪ 1 ಚಮಚ ವೆನಿಲಾ ಎಸೆನ್ಸ್ನು ಹಾಕೋಬೋದು. ಕಲಿಸ್ದಂಗೆ ಸ್ವಲ್ಪ ಗಟ್ಟಿ ಆಗುತ್ತೆ. ಅವಾಗ ಒಂದು ಅರ್ಧ ಕಪ್ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಬೇಕು. ಇದನ್ನು ಫುಲ್ ಗಟ್ಟಿನೂ ಕಲಿಸ್ಕೋಬಾರ್ದು, ಫುಲ್ ದೋಸೆ ಹಿಟ್ಟಿನ ಥರ ಅಳಕಾಗಿನೂ ಕಲಿಸ್ಬಾರ್ದು. ಇಲ್ಲಿ ತೋರಿಸ್ದಂಗೆ ಮೀಡಿಯಮ್ ಇದ್ರಾಗ ಕಲಿಸ್ಬೇಕು. ನಿಮ್ಮ ಹತ್ರ ಕೇಕ್ ಮಾಡೋ ಮೌಲ್ಡ್ ಇದ್ದರೆ ಹಿಟ್ಟನ್ನ ಮೌಲ್ಡ್ನಾಗ ಹಾಕೋಬೋದು, ಇಲ್ಲಾಂದರೆ ಯಾವ್ದಾರ ಮನೆಯಾಗಿರೋ ಪಾತ್ರೆನ ತೊಗೋಬೋದು. ಬೇಕಿಂಗ್ ಪೇಪರ್ ಇತ್ತಂದ್ರೆ ಅದನ್ನು ಹಾಕಿ ಹಿಟ್ಟು ಹಾಕಬೇಕು. ಇಲ್ಲ ಅಂತಂದ್ರೆ ಪಾತ್ರೆಗೆ ಎಣ್ಣೆ ಹಚ್ಚಿ ಅದಕ್ಕೆ ಗೋಧಿ ಹಿಟ್ಟು ಸ್ವಲ್ಪ ಉದುರಿಸಿದ್ರೆ ಈ ಥರ ಆಗುತ್ತೆ. ಪೇಪರು ಏನು ಬೇಡ, ಇದಕ್ಕೆ ಹಿಟ್ಟು ಹಾಕೋಬೇಕು. ಹಿಟ್ಟು ಹಾಕ್ಕೊಂಡು 1-2 ಸತಿ ಟ್ಯಾಪ್ ಮಾಡಬೇಕು. ಏರ್ ಬಬಲ್ಸ್ ಏನಾರ ಇತ್ತಂದ್ರೆ ಹೋಗಿ ಎಲ್ಲ ಈಕ್ವಲ್ ಆಗುತ್ತೆ. ಈ ಥರ ಎಣ್ಣೆ ಹಚ್ಚಿ ಹಿಟ್ಟು ಉದುರಿಸೋದನ್ನು ನನ್ನ ಹಳೆ ವೀಡಿಯೋ ಕೇಕ್ ಮಾಡೋದ್ರಾಗ ಅಲ್ಲಿ ಡೀಟೇಲಾಗಿ ಹಾಕೀನಿ, ಅಲ್ಲೊಂದು ಸತಿ ಚೆಕ್ ಮಾಡ್ಕೊರಿ. ಕುಕ್ಕರ್ನ ಮೊದಲು 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ಅದಕ್ಕೆ ತಳಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ಟ್ಯಾಂಡ್ ಇಟ್ಟು ಮುಚ್ಚಳ ಮುಚ್ಚಿ 10 ನಿಮಿಷ ಪ್ರೀ ಹೀಟ್ ಮಾಡ್ಕೋಬೇಕು. ಕೇಕ್ ಬ್ಯಾಟರ್ನ ಕುಕ್ಕರ್ನಾಗಿಟ್ಟು ಒಂದು ಅರ್ಧ ಗಂಟೆ ಪ್ಲೇಟ್ ಮುಚ್ಚಿ ಇಡಬೇಕು. ಅರ್ಧ ಗಂಟೆ ಆದಮೇಲೆ ಒಂದು ಸತಿ ಕಡ್ಡಿ ಇಲ್ಲ ನೈಫ್ಲೆ ಹಿಂಗೆ ಚೆಕ್ ಮಾಡಬೇಕು ಆಗ್ಯದ ಇಲ್ಲ ಅಂತ. ಗಾಳಿ ಹೋಗ್ಲಾರ್ದಂಗೆ ಕಂಪ್ಲೀಟಾಗಿ ಮುಚ್ಚಬೇಕು. ಸ್ವಲ್ಪ ಗ್ಯಾಪ್ ಆದ್ರೂ ಕೇಕ್ ಹಸಿ ಬಿಸಿ ಆಗುತ್ತೆ, ಚೆಂದ ಆಗಂಗಿಲ್ಲ. ಅಲ್ಲಿ ಇನ್ನೊಂದು ಪಾತ್ರೆ ಒಳಗೆ ಅರ್ಧ ಗ್ಲಾಸ್ ನೀರು, 4-5 ಚಮಚ ಸಕ್ಕರೆ ಹಾಕಿ ಜಸ್ಟ್ ಕರ್ಗಿಸ್ಕೊಂಡಾಗ 1-2 ನಿಮಿಷ ಬಿಸಿ ಮಾಡತ್ತೇನೆ. ಜಾಸ್ತಿ ಕುದಿಸಿ ಪಾಕೋದೇನು ಬೇಡ, ಕರ್ಗಿದ ಮ್ಯಾಗ 1-2 ನಿಮಿಷ ಕಾಯಿಸಿದ್ರೆ ಸಾಕು. ಒಂದು ಅರ್ಧ ಗಂಟೆ ಆದಮೇಲೆ ಈ ಥರ ನೈಫ್ ಇಲ್ಲ ಒಂದು ಕಡ್ಡಿ ಚುಚ್ಚಿ ನೋಡಬೇಕು. ಹಿಟ್ಟಿನ ಹಸಿ ಇತ್ತಪ್ಪ ಅಂತಂದ್ರೆ ಇನ್ನೊಂದು 5 ನಿಮಿಷ ಬಿಟ್ಟು ಚೆಕ್ ಮಾಡಬೇಕು. ಹಿಂಗೆ ಫುಲ್ ಡ್ರೈ ಆಗಿ ಇರಬೇಕು. ಹಿಂಗೇನು ಚುಚ್ಚಿ ನೋಡಿದಾಗ ಆವಾಗ ಕೇಕ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಆರಕ್ಕೆ ಬಿಡಬೇಕು. ಆರಿದ ಮ್ಯಾಗ ಸುತ್ತರ್ದ ಈ ಥರ ಕೇಕ್ ಬಿಡಿಸ್ಕೊಂಡು ಒಂದು ಪ್ಲೇಟ್ ಒಳಗೆ ಹಾಕೋಬೇಕು. ಕೇಕ್ ಬ್ಯಾಟರ್ ಹಾಕೋಕ್ಕೆ ಮೌಲ್ಡ್ ಅಥವಾ ಪಾತ್ರೆ ತೊಗೊಂಡಿರ್ತೀರಲ್ಲ, ಅದು ಬ್ಯಾಟರ್ದು ಡಬಲ್ ಇರಬೇಕು. ಯಾಕಂದ್ರೆ ಅದು ಆಮ್ಯಾಗ ಉಬ್ಬಿದ ಮ್ಯಾಗ ಡಬಲ್ ಸೈಜ್ ಆಗುತ್ತೆ. ಸ್ವಲ್ಪ ದೊಡ್ಡದು ತೊಗೊಂಡ್ರೆ ಚಲೋ ಅದು. ನೋಡ್ರಿ ಕೇಕ್ ಎಷ್ಟು ಸ್ಪಾಂಜಿಯಾಗಿ ಐತಿ. ಈ ಥರ ಸ್ಪಾಂಜಿಯಾಗಿ ಸಾಫ್ಟಾಗಿ ಬೇಕಂತಂದ್ರೆ ಬೇಕಿಂಗ್ ಪೌಡರು ಸೋಡಾ ಕರೆಕ್ಟ್ ಹಾಕಬೇಕು. ಹೆಚ್ಚೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು. ನನಗಿಲ್ಲಿ ಸ್ಕ್ವೇರ್ ಶೇಪ್ ಬೇಕಂತ ಕಟ್ ಮಾಡ್ಕೊಳತ್ತೀನಿ. ನೀವು ಮನ್ಯಾಗ ತಿನ್ನತ್ತಿದ್ರೆ ಹಂಗೆ ಬಿಡ್ಬೋದು, ಏನಾಗಲ್ಲ. ಇದು ಮ್ಯಾಗಿನ ಲೇಯರೂ ಟೇಸ್ಟ್ ಚಲೋ ಇರುತ್ತೆ. ನಿಮ್ಗೆ ಯಾವ ಶೇಪ್ ಸೈಜ್ ಬೇಕು ನೋಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊರಿ. ಕಟ್ ಮಾಡಿಕೊಂಡು ನಾವು ಒಂದು ಬೌಲ್ನಾಗ 3 ಚಮಚ ಜಾಮ, 2 ಚಮಚ ಜೇನುತುಪ್ಪ ತೊಗೊಂಡು ಮಿಕ್ಸ್ ಮಾಡತ್ತೇನೆ. ಆವಾಗಲೇ ಶುಗರ್ ಸಿರಪ್ಪು ಮಾಡ್ಕೊಂಡಿದ್ವಲ್ಲ, ಅದು ಆರಿದ್ಮೇಲೆ ಅದಕ್ಕೂ 1 ಚಮಚ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು.
ಕೇಕ್ ಜ್ಯೂಸಿಯಾಗಿರ್ಬೇಕಂದ್ರೆ ಹೆಂಗಂತ ಹೇಳಿದ್ನಲ್ಲ ಅದ ಇಲ್ಲಿ ತೋರ್ಸಾತ್ತೇನೆ. ನೀವು ಜಾಮೆಲ್ಲಿ ಹಚ್ತಿರಲ್ಲ ಆ ಪಾರ್ಟ್ ಅಷ್ಟು ಬಿಟ್ಟು ಉಳಿದಿದ್ದು ಫುಲ್ ಕೇಕ್ ಪೀಸ್ನ ಶುಗರ್ ಸಿರಪ್ನಾಗ ಎದ್ದಬೇಕು. ಎದ್ದು ನೀವು ಎಲ್ಲಿ ಜಾಮ್ ಹಚ್ಕೋತಿರಲ್ಲ ಅಲ್ಲಿ ಹಚ್ಚಬೇಕು. ಹಚ್ಚಿ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಹಾಕಬೇಕು. ಅಂದರೆ ಏನಿಲ್ಲ, ಒಣ ಕೊಬ್ಬರಿ ಇರುತ್ತಲ್ಲ ಅದ್ರ ಮ್ಯಾಗಿನ ಬ್ರೌನ್ ಕಲರ್ದು ತೆಗೆದು ಹಿಂಗೆ ಸಣ್ಣದಾಗಿ ಪೌಡರ್ ಮಾಡ್ಕೋಬೇಕು ಅಷ್ಟೆ. ನೋಡಿದ್ರಲ್ಲ, ಮನೆಗಿರೋ ಇಂಗ್ರೀಡಿಯೆಂಟ್ಸಿಂದ ಈಸಿಯಾಗಿ ಸಾಫ್ಟ್ ಸ್ಪಾಂಜಿಯಾಗಿ ಹನಿ ಜಾಗ್ರಿ ಕೇಕ್ ಮನ್ಯಾಗ ಹೆಂಗೆ ಮಾಡೋದು ಅಂತ ನೀವು ಇದನ್ನ ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ. ಯಾರಿಗೆ ಗೊತ್ತು, ನಿಮ್ಮ ಫ್ಯಾಮ್ಲಿಗೆ ಇದು ಫೇವ್ರೆಟ್ ಡೆಸರ್ಟೂ ಆಗ್ಬೋದು. ಇದನ್ನು ನ್ಯೂ ಇಯರ್ ಕ್ರಿಸ್ಮಸ್ಗಂತಲ್ಲ, ಮನೆಗೆ ಯಾರ್ದಾರು ಬರ್ಡೇ ಇದ್ದಾಗ ಏನೋ ಆ್ಯನಿವರ್ಸರಿ ಇದ್ದಾಗ ಹಂಗೆ ಚಿಕ್ಕ ಮಕ್ಳಿಗೆ ಯಾರಿಗಾರು ತಿನ್ಬೇಕು ಅನ್ಸ್ದಾಗೂ ಮನ್ಯಾಗ ಮಾಡಿಕೊಂಡು ತಿನ್ಬೋದು. ಮತ್ತು ಮುಂದಿನ ಟೇಸ್ಟಿ ರೆಸಿಪಿ ಜೊತೆ ಸಿಗೋಣ. ಅಲ್ಲಿ ತನಕ ಹ್ಯಾಪಿ ಕುಕ್ಕಿಂಗ್. ಬಾಯ್.